ಮೈಸೂರು ಅಂದ ತಕ್ಷಣ ನೆನಪಾಗೋದು ಅಲ್ಲಿನ ರಾಜ ವೈಭೋಗ ಮತ್ತು ಗರಿಮೆಯ ಸಂಕೇತವಾದ ಮೈಸೂರು ಪೇಟ. ಈಗ ಇದೇ ಪೇಟ ವಿಶ್ವ ನಾಯಕ ಪ್ರಧಾನಿ ನರೇಂದ್ರ ಮೋದಿಯವರ ಮೆರುಗನ್ನ ಹೆಚ್ಚಿಸಲು ಸಿದ್ಧವಾಗಿದೆ. ಏಪ್ರಿಲ್ 15ಕ್ಕೆ ಮಂಡ್ಯದ ಆದಿಚುಂಚನಗಿರಿಯಲ್ಲಿ ನಡೆಯಲಿರುವ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಮೋದಿಯವರು ಸಾಕ್ಷಾತ್ ಮೈಸೂರು ಅರಸರಂತೆಯೇ ಕಂಗೊಳಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರಿಗಾಗಿ ಈ ಬಾರಿ ಸಾಮಾನ್ಯ ಪೇಟ ಸಿದ್ಧವಾಗಿಲ್ಲ. ಬದಲಾಗಿ ಮೈಸೂರಿನ ಅಭಿವೃದ್ಧಿಯ ಅಧಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಧರಿಸುತ್ತಿದ್ದ ವಿಶಿಷ್ಟ ಶೈಲಿಯ ಪೇಟವನ್ನೇ ಹೋಲುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮೈಸೂರಿನ ಖ್ಯಾತ ಕಲಾವಿದ ನಂದನ್ ಮತ್ತು ಅವರ ತಂಡ ಸತತ 5 ದಿನಗಳ ಕಾಲ ಹಗಲಿರುಳು ಶ್ರಮಿಸಿ ಈ ಕಲಾಕೃತಿಯನ್ನ ಸಿದ್ಧಪಡಿಸಿದ್ದಾರೆ. ಇದಕ್ಕೆ 30,000 ರೂಪಾಯಿ ವ್ಯಯಿಸಲಾಗಿದೆಯಂತೆ. ಈ ಪೇಟದ ತಯಾರಿಕೆಯಲ್ಲಿ ಅತ್ಯಂತ ದುಬಾರಿ ಮತ್ತು ಸುಂದರವಾದ ಬನಾರಸ್ ಸಿಲ್ಕ್ ಸೀರೆಗಳನ್ನ ಬಳಸಲಾಗಿದೆ. ಮಧ್ಯದಲ್ಲಿ ಮೈಸೂರಿನ ರಾಜಲಾಂಛನ ಗಂಡ ಬೇರುಂಡವನ್ನ ಸೇರಿಸಲಾಗಿದೆ. ಎರಡೂ ಕಡೆ ಸಣ್ಣ ಸಣ್ಣ ಮುತ್ತುಗಳನ್ನ ಪೋಣಿಸಲಾಗಿದೆ. ಮೈಸೂರು ಸಂಸ್ಥಾನದ ಅಚ್ಚುಕಟ್ಟಾದ ಶೈಲಿಯನ್ನ ಮರುಸೃಷ್ಟಿಸಲಾಗಿದೆ. ಈ ಹಿಂದೆ ಪ್ರಧಾನಿಗಳಿಗೆ ಕೆಂಪೇಗೌಡರ ಪೇಟ ತಯಾರಿಸಿಕೊಟ್ಟಿದ್ದ ಅದೇ ತಂಡವೇ ಈಗ ಈ ರಾಜ ಮುಕುಟವನ್ನ ಸಿದ್ಧಪಡಿಸಿರುವುದು ವಿಶೇಷವಾಗಿದೆ. ಇನ್ನು ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳ ಮಾರ್ಗದರ್ಶನದಲ್ಲಿ ನಮ್ಮೂರು ನಮ್ಮೋರು ಸೇವಾ ಸಂಸ್ಥೆಯ ಸತೀಶ್ ಮತ್ತು ಚೇತನ್ ನೇತೃತ್ವದಲ್ಲಿ ಈ ಅದ್ಭುತ ಪೇಟವನ್ನ ಮೋದಿ ಅವರಿಗೆ ಉಡುಗೊರೆಯಾಗಿ ನೀಡಲಾಗುತ್ತಿದೆ. ಭೈರವೈಕ್ಯ ಮಂದಿರದ ಉದ್ಘಾಟನೆ ವೇಳೆ ಪ್ರಧಾನಿಯವರು ಈ ಪೇಟ ಧರಿಸಿದಾಗ ಮೈಸೂರಿನ ಕಲೆ ಮತ್ತು ಸಂಸ್ಕೃತಿ ಮತ್ತೊಮ್ಮೆ ಇಡೀ ವಿಶ್ವದ ಗಮನವನ್ನ ಸೆಳೆಯಲಿದೆ.